ಸಿದ್ದರಾಮಯ್ಯನವರ ಬಜೆಟ್ ಮಂಡನೆಗೆ ಕ್ಷಣಗಣನೆ 10 ಗಂಟೆ ಆಯಿತು. 10 ಗಂಟೆ 15 ನಿಮಿಷಕ್ಕೆ ಬಜೆಟ್ ಭಾಷಣ ಆರಂಭವಾಗಲಿದೆ. ಪರಿಷತ್ ಸದಸ್ಯರಾದ ರವಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ರವಿಕುಮಾರ್ ಅವರು, ಯಾವುದೇ ಸರ್ಕಾರ ಆಗಿರ್ಬೋದು ರೀ, ಯಾವುದೋ ಒಂದು ದೊಡ್ಡ ಯೋಜನೆಯನ್ನು ಕೈಗೆತ್ತಿಕೊಂಡು ಅದಕ್ಕೋಸ್ಕರ ಹೆಚ್ಚು ಹಣ ಖರ್ಚು ಮಾಡಬೇಕಾಗಿ ಬಂದಾಗ ಇನ್ನೆಲ್ಲಿಂದನೂ ಡೈವರ್ಟ್ ಮಾಡಲೇಬೇಕಾಗತ್ತೆ. ಏನು ರಾಜ್ಯ ಸರ್ಕಾರ ಏನು ದುಡ್ಡು ಪ್ರಿಂಟ್ ಮಾಡೋಕ್ಕಾಗತ್ತಾ? 52,000 ಕೋಟಿ ರೂಪಾಯಿಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ನೇರವಾಗಿ ಜನರಿಗೆ ನಾವು ಕೊಡ್ತೀವಿ ಅಂದಾಗ ಸ್ವಲ್ಪ ಅಭಿವೃದ್ಧಿಗಳು ಹೆಚ್ಚು ಆಗ್ತವೆ. ಅದನ್ನ ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ನೀವು ಹೆಂಗೆ ಬೇಡ ಅಂತ ಹೇಳ್ತೀರಿ? ಬೇಡ ಅಂತಲ್ಲ, ಕೊಡಿ ಅಂತ ಹೇಳ್ತಾ ಇದೀವಿ, ಸರಿಯಾಗಿ ಕೊಡಿ ಅಂತ ಹೇಳ್ತಾ ಇದೀವಿ. ಈಗ ಉದಾಹರಣೆಗೆ ನೀವು ಗ್ಯಾರಂಟಿ ಕೊಡೋದ್ರಲ್ಲಿ 2 ತಿಂಗಳದು ಯಾಕೆ ಮಿಸ್ ಮಾಡಿದ್ರಿ? 5,000 ಕೋಟಿ ಹಣ ಅಧಿಕಾರಿಗಳ ಮಿಸ್ಟೇಕ್ ಅಂತ ಹೇಳಿದ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್. ಇಲ್ಲ ಇಲ್ಲ ಇಲ್ಲ, ನನಗೆ ಈ ಬಜೆಟ್ ಅಲ್ಲಿ ತೋರಿಸ್ಬೇಕು, ಅವರು ಖರ್ಚಲ್ಲಿ ತೋರಿಸಿರ್ತಾರೆ, ವ್ಯತ್ಯಾಸ ಆಗತ್ತದು. 5,000 ಕೋಟಿ ಅದು ಪ್ಲಸ್ 657 ಕೋಟಿ ರೂಪಾಯಿ ಒಂದು ತಿಂಗಳ ಅನ್ನಭಾಗ್ಯದ್ದು ಆಯ್ತಾ. 5,600 ಕೋಟಿ ಚಿಲ್ಲರೆ ಆಯ್ತು ಆಯ್ತಾ. ನಾನು ಸರ್ಕಾರಕ್ಕೆ ಕೇಳೋದಕ್ಕೆ ಬಯಸ್ತಾ ಇರ್ತಕ್ಕಂಥದ್ದು, ನೀವು ಇಷ್ಟೊಂದು ಬೆಲೆ ಏರಿಕೆ ಮಾಡಿದ್ದೀರಾ, ಇಷ್ಟೊಂದು ಟ್ಯಾಕ್ಸ್ ಹೆಚ್ಚು ಮಾಡಿದ್ದೀರಾ, ಅದರ ಹಣ ಸುಮಾರು ಒಂದು 30-35 ಕೋಟಿ ಅದರಿಂದ ಬರುತ್ತೆ. ಅಬಕಾರಿದೆಲ್ಲ ಜಾಸ್ತಿ ಮಾಡಿದ್ದೀರಾ, ಅದು ಬರುತ್ತೆ. ಗ್ಯಾರಂಟಿ ಇದು ಕಾಂಪನ್ಸೇಟ್ ಆಯ್ತು ಅಲ್ಲಿ ಹಣ. ನೀವು ಅಭಿವೃದ್ಧಿಗೆ ಯಾಕೆ ಹಣ ಕೊಡ್ತಿಲ್ಲ? ಗ್ಯಾರಂಟಿ ಕಾಂಪನ್ಸೇಟ್ ಆದಮೇಲೆ ನೀವು ಈ ಗ್ಯಾರಂಟಿಗೆ ಇದು ಅಭಿವೃದ್ಧಿಗೆ ಯಾಕೆ ಹಣ ಕೊಡ್ತಾ ಇಲ್ಲ? ಬರೀ ನನ್ನ ಪ್ರಶ್ನೆ ಎಲ್ಲ ಕೇಳ್ತಾ ಇರೋದು, ಕಾಂಗ್ರೆಸ್ಸಿನ ಶಾಸಕರು ಬಲವಾಗಿ ಕೇಳ್ತಾ ಇದ್ದಾರೆ. ಅವ್ರು ಅದಕ್ಕೆ ಶಾಸಕಾಂಗ ಪಕ್ಷದ ಸಭೆನೂ ಸರಿಯಾಗಿ ನಡೆಸ್ತಾ ಇಲ್ಲ. ಯಾಕೆ? ಶಾಸಕರು ಹಣ ಕೇಳ್ತಾರೆ ಬರಯ್ಯ ಅಂತ. ಶಾಸಕರು ಪ್ರವಾಸ ಮಾಡೋಕ್ಕಾಗ್ತಾ ಇಲ್ಲ. ಈಗ ಬೇಸಿಗೆಗೆ ನೀವು ನೋಡ್ರಿ, ಕುಡಿಯೋ ನೀರಿನ ಸರಿಯಾಗಿ ನಿಭಾಯಿಸಕ್ಕಾಗಲ್ಲ ಸರ್ಕಾರದ ಕಡೆಯಿಂದ. ಈಗ ಮತ್ತೆ ಈಗ ಪೆಟ್ರೋಲ್ ಡೀಸೆಲ್ದು ಬೆಲೆ ಹೆಚ್ಚಿಗೆ ಮಾಡ್ತಾರೆ ಅಂತ ಸುದ್ದಿ ಇದೆ, ಮಾಡದೇ ಇರ್ಬೋದು, ಅಕಸ್ಮಾತ್ ಇದು ಏನಾಗುತ್ತೆ ನೋಡೋಣ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ರೈತರಿಗೆ ಅನ್ಯಾಯ ಮಾಡಿದ್ರು, 4,000 ರೂಪಾಯಿ ರೈತರ ಅಕೌಂಟ್ಗೆ ಹಾಕ್ತಾ ಇದ್ರು. ಒಂದ್ ಕಡೆ ಮಹಿಳೆಯರಿಗೆ ನಾವು ತಪ್ಪದೇ ಹಾಕ್ತೀವಿ ಅಂತಾರೆ. ಯಾಕೆ ಹಂಗಾದ್ರೆ ರೈತರಿಗೆ ಹಾಕೋದಿಲ್ಲ 4,000 ರೂಪಾಯಿ ನೀವು ರಾಜ್ಯದಿಂದ? ಯಾಕೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಧಿನ ರದ್ದು ಮಾಡಿದ್ರಿ? 11 ಲಕ್ಷ ವಿದ್ಯಾರ್ಥಿಗಳಿಗೆ ಯಾಕೆ ನೀರಾವರಿಗೆ ದುಡ್ಡು ಕೊಡಲಿಲ್ಲ? ಹೀಗೆ ನೀವು ಇನ್ನು 30,000-37,000 ಕೋಟಿ ರೂಪಾಯಿ ಹಣ ಈ ಹೋರಾಟ ಮಾಡ್ತಿದಾರಲ್ಲ ಕಾಂಟ್ರಾಕ್ಟರ್ಸ್, ಅವ್ರದ್ದು ಪೇಮೆಂಟ್ ಮಾಡಲ್ಲ, ಸ್ಯಾಲ್ರಿ ಸರಿಯಾಗಿ ಕೊಡ್ತಾ ಇಲ್ಲ. ಈ ಸ್ಯಾಲ್ರಿ ಸರಿಯಾಗಿ ಕೊಟ್ರೆ, ಅಪಾಯಿಂಟ್ಮೆಂಟ್ಸ್ ಮಾಡಿದ್ರೆ, ಕಾಂಟ್ರಾಕ್ಟರ್ಸ್ ಹಣ ಕೊಟ್ರೆ FRBM ಮೀರುತ್ತೆ. 3% ಏನಿದೆಯಲ್ಲ ಹಾಗಾಗಿ ನನ್ನ ಪ್ರಕಾರ ಇವತ್ತಿನ ಬಜೆಟ್ ಏನಿದೆ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋಂಥದ್ದನ್ನು ನಾವು ಕಾಯ್ತಾ ಇದ್ದೀವಿ. SC/STಗಳ ಹಣ ಬೇರೆ ತೆಗೆದುಕೊಳ್ತಾ ಇದ್ದೀರಿ. ಇದುವರೆಗೆ ಎಷ್ಟು ಹಣ ತೆಗೆದುಕೊಂಡಿದ್ದೀರಿ? 38,500 ಕೋಟಿ ಹಣವನ್ನ ತೆಗೆದುಕೊಂಡಿದ್ದೀರಿ. SC/STಗಳದ ಹಣ, ಗ್ಯಾರಂಟಿ ಹಣನ ಅಲ್ಲ, ಇದು ಗ್ಯಾರಂಟಿ ಖರ್ಚು ಮಾಡ್ತಿದ್ರಿ ಅಥವಾ ಬೇರೆದಕ್ಕೆ ಖರ್ಚು ಮಾಡ್ತಾ ಇದ್ದೀರಿ? ಅಲ್ಲಿ ಗ್ಯಾರಂಟಿ ಫಲಾನುಭವಿಗಳಲ್ಲಿ SC/ST ಅವರು ಇಲ್ವಾ? ಹಂಗಾದ್ರೆ ನೀವು ಅವ್ರಿಗೆ ಹೋಗ್ತಿಲ್ವಾ? ಅವ್ರಿಗೆ ಅಲ್ಲ, ಬೇರೆಯವ್ರಿಗೂ ಹೋಗ್ತಾ ಇದೆ. ಬರೀ ಅವ್ರಿಗೆ ಹೋಗ್ತಾ ಇಲ್ಲ, ಅವ್ರಿಗೆ ಕೊಡೋದಕ್ಕೋಸ್ಕರ ಇದನ್ನಿಟ್ಟಿದ್ದು ತಾನೆ. SCP TSP 24.1% ಹಣ ಗ್ಯಾರಂಟಿ ಬಿಟ್ಟು ಬೇರೆ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದು. ಹಾಗಾಗಿ ಒಟ್ಟಾರೆ ಈ ಸರ್ಕಾರ ಏನಿದೆಯಲ್ಲ, ಸಿದ್ದರಾಮಯ್ಯ ಅವರು ನಾನು 2013ರಿಂದ 2018ರವರೆಗೆ ಒಳ್ಳೆ ಆಡಳಿತವನ್ನು ಕೊಟ್ಟರು ಅನ್ನೋದನ್ನು ನಾನು ಒಪ್ಕೊಳ್ತೇನೆ. ಆದರೆ ಈ ಸಾರಿ ಏನಿದೆಯಲ್ಲ,
ಈ ಬಾರಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಟೋಟಲಿ ಫೇಲ್ ಮುಖ್ಯಮಂತ್ರಿಗಳು. ನಮ್ಮ ಕರ್ನಾಟಕ ರಾಜ್ಯವನ್ನ ಸಾಲದ ರಾಜ್ಯವನ್ನಾಗಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಬಂದ ಮೇಲೆ ಎಷ್ಟು ಸಾಲ ಆಗಿದೆ ನಮ್ಮ ರಾಜ್ಯದ ಮೇಲೆ? ಅನಿಲ್ ಅವ್ರು ಹೇಳಿದ್ರಲ್ಲ, ತಪ್ಪಿತ್ತು ಅವ್ರು ಹೇಳಿದ್ರಲ್ಲಿ, ಅಭಿವೃದ್ಧಿ ಮಾಡಿ ಎಲೆಕ್ಷನ್ ಎಲ್ಲ ಗೆಲ್ಲೋದಕ್ಕಾಗೋದಿಲ್ಲ, ಜನ ಕೇಳೋದು ನನಗೇನು ಕೊಟ್ರಿ ಅನ್ನೋದಷ್ಟೇ. ಅದನ್ನು ಓಪನ್ ಆಗಿ ಹೇಳಿ. ಹೇಳಿದ್ರಲ್ರಿ ಅವರು, ಇದಕ್ಕಿಂತ ಓಪನ್ ಇನ್ನೇನು ಹೇಳ್ಬೇಕು? ಇದನ್ನ ಹೇಳಿ, ಮುಖ್ಯಮಂತ್ರಿಗಳು ಹೇಳಿ ಅಭಿವೃದ್ಧಿ ಎಲ್ಲ ನಾವು ಜಾರಿ ಮಾಡಿದ್ದು. ಹಂಗಾದ್ರೆ ನಾವು ಅಭಿವೃದ್ಧಿ ಮಾಡಲ್ಲ, ಚರಂಡಿ ಮಾಡಲ್ಲ, ಬೆಂಗಳೂರಿನ ರಸ್ತೆ ಗುಂಡಿ ಹಂಗೆ ಇದ್ ಮಾಡ್ತೀವಿ, ಬೆಂಗಳೂರಿನಿಂದ ಉದ್ಯೋಗ ಕೊಡುವಂತ ಕಂಪನಿಗಳೆಲ್ಲ ಬೇರೆ ರಾಜ್ಯಕ್ಕೆ ಹೋಗಂಗ್ ಬಿಡ್ತೀವಿ. ಅದೇ ಬಂಗಾರಪ್ಪ ಅವ್ರು ಹೇಳ್ತಿದ್ರಂತೆ, ಯಾರು ನಮ್ಮ ಊರಿಗೆ ರಸ್ತೆ ಮಾಡಿಕೊಡಿ ಅಂತ, ರಸ್ತೆ ಮಾಡಿಕೊಡಿ ನಮ್ಮ ಊರಿಗೆ ಅಂತ ಹೇಳಿ ಅಪ್ಲಿಕೇಶನ್ ಹಂಗಾದ್ರೆ ಮನವಿ ಪತ್ರ ಹಿಡ್ಕೊಂಡು ಹೋದ್ರೆ ಬಂಗಾರಪ್ಪ ಅವ್ರು ಹೇಳಿದ್ರಂತೆ, ಹೇಳ್ತಿದ್ರಂತೆ. ರವಿಕುಮಾರ್ ನಾವು ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತಿವಿ, ಎಲೆಕ್ಷನ್ ಗೆಲ್ಲಿಸ್ತೀವಿ, ನಮ್ದು ಅದೇ ಬಜೆಟ್. ನಮ್ಮ ಊರಿಗೆ ಒಂದು ರಸ್ತೆ ಮಾಡಿ ಕೊಡಿ ಅಂತ ಯಾರಾದ್ರೂ ಮನವಿ ಪತ್ರ ಹಿಡ್ಕೊಂಡು ಬಂಗಾರಪ್ಪನವ್ರ ಹತ್ರ ಹೋದ್ರೆ ಬಂಗಾರಪ್ಪನವ್ರು ಹೇಳ್ತಿದ್ರಂತೆ, ರಸ್ತೆ ಮಾಡಿಸಿದ್ರೆ ಕಾರ್ನವ್ರು ಓಡಾಡೋರು ಅವ್ರಿಗೆ ಒಳ್ಳೇದಾಗತ್ತೆ, ನಿನಗೇನಾಗತ್ತೆ, ತಗೋ ಒಂದು 10,000 ಮಗಳು ಮದುವೆ ಮಾಡು ಅಂತ. ಹೋಮ್ ಮಿನಿಸ್ಟರ್ ತುಮಕೂರಿನಲ್ಲಿ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಹೋಮ್ ಮಿನಿಸ್ಟರ್ ಏನ್ರಿ ರಸ್ತೆ ಮಾಡಿದ್ರೆ ಜನ ಓಟ್ ಹಾಕ್ತಾರ ಅಂತಾರೆ. ಪರಮೇಶ್ವರ್ ಅವ್ರು ಹೇಳಿರೋದನ್ನ ನಾನು ಕೇಳಿದ್ದೀನಿ. ಹಂಗಾದ್ರೆ ರಸ್ತೆ ಯಾಕೆ ಮಾಡ್ತೀರಾ, ಚರಂಡಿ ಯಾಕೆ ಮಾಡ್ತೀರಾ, ಬಿಟ್ಬಿಡಿ. ಈಗ ಉದಾಹರಣೆಗೆ ಒಬ್ಬ ನಾಯಕನ ನೀತಿ ನಿಯಮಗಳು, ನಂಜನಗೂಡ್ನಲ್ಲಿರುವಂತ ಒಂದು ಫ್ಯಾಕ್ಟ್ರಿ ವಿಶಾಖಪಟ್ಟಣಂಗೆ ಹೋಯ್ತು, ಬೆಂಗಳೂರಿನ A1 AI ಗೂಗಲ್ ಕಂಪನಿ ವಿಶಾಖಪಟ್ಟಣಂಗೆ ಹೋಯ್ತು. ಹೋಗ್ಲಿ ಬಿಡ್ರಿ, ಬ್ಲಾಕ್ ಮೇಲ್ ಮಾಡ್ಕೊಂಡು ನಮ್ಮನ್ನ ಇಡಕ್ ಆಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಎದುರಿಸ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಬ್ಲಾಕ್ ಮೇಲ್ ಮಾಡ್ತಿದ್ದಾವ ಕಂಪನಿಗಳು ಅಂದ್ರೆ ಎದುರಿಸ್ತಾ ಇದ್ದೀರಿ. ರಸ್ತೆ ಕೇಳಂಗಿಲ್ಲ ಅವರು, ಏನೇನು ಇನ್ಫ್ರಾಸ್ಟ್ರಕ್ಚರ್ ಕೇಳಂಗಿಲ್ಲ, ನಾವ್ ಮಡಗಂಗಿರಿ ಅಂತ ಹೇಳ್ತಾ ಇದ್ದೀರಾ ನೀವು. ಎಸ್ ಅಶ್ವಿನ್ ಗೌಡ ಅವರೇ, ನಾಯಕನೊಬ್ಬನ ನೀತಿ, ನಾಯಕನೊಬ್ಬನ ಪ್ರಿನ್ಸಿಪಲ್ಸ್, ನೀತಿ, ಯೋಜನೆಗಳೆಲ್ಲ ಜನ ವಿರೋಧಿ ಆಗಿದೆ. ಆತನ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾವ್ರಿ. ಸಿದ್ದರಾಮಯ್ಯನ ಹುಂಡಿಯಲ್ಲಿ ಹುಟ್ಟಿದಾಗ ಅವರು ಮನೇಲಿ ಅಕ್ಕಿ ಇರ್ತಿರ್ಲಿಲ್ಲ, ಯಾರೋ ಸ್ಥಿತಿವಂತರ ಮನೆ ಎದುರಿಗೆ ಮಕ್ಕಳು ಹೋಗಿ ಅನ್ನದ ಮೇಲಿನ ಗಂಜಿಗಾಗಿ ಕಾಯ್ತಾ ಇದ್ದದನ್ನು ನೋಡಿದವರು. ಅವ್ರಿಗೆ ಅನ್ನಭಾಗ್ಯ ಕೊಡಬೇಕು ಅಂತ ಅನ್ಸುತ್ತೆ. ನಿಮ್ಮ ಪಕ್ಷದ ನಾಯಕರುಗಳಿಗೆ ಅದರ ಅನುಭವ ಇರಲಿಕ್ಕಿಲ್ಲ ಸರ್. ಖಂಡಿತವಾಗ್ಲೂ ಸರ್, ಇದು ಯಾಕೆಂದರೆ ಸಮಾಜವಾದದಿಂದ ಬಂದಂಥ ಸಿದ್ದರಾಮಣ್ಣ ಅವರು, ದೇವೇಗೌಡರು, ಸನ್ಮಾನ್ಯ ದೇವೇಗೌಡರು ಗರಡಿನಲ್ಲಿ ಬೆಳೆದಂಥ ಸಿದ್ದರಾಮಣ್ಣ ಅವರು ಇನ್ನೂ 190-200 ಕೋಟಿ ದೇವರಾಜ ಅರಸು ನಿಗಮಕ್ಕೆ ಕೊಡ್ತಿದ್ದಂಥವ್ರು ಏಕಾಏಕಿ 50 ಕೋಟಿಗೆ ಇಳಿಸ್ತಾರೆ ಅಂದರೆ ಪ್ರತಿಯೊಂದು ಅಭಿವೃದ್ಧಿ ನಿಗಮಗಳಲ್ಲೂ ಕಡಿಮೆ ಮಾಡಾಕಿದ್ದಾರೆ. ಅಂದರೆ ನಾನು ಹೇಳ್ತಿರೋದು, ಒಂದ್ಸಲ ಕೊಟ್ಟ ಮೇಲೆ ಅದಕ್ಕಿಂತ ಜಾಸ್ತಿ ಹೋಗಬೇಕು ಸರ್. ಯಾವ ಮಟ್ಟಕ್ಕಾಗಿದೆ ಅಂದರೆ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಎಲ್ಲ ಹಿಂದುಳಿದವರು ಇದ್ದಾರೆ. 45,000 ರೈತರು ಕಾಯ್ತಿದ್ದಾರೆ. ಅದಕ್ಕೆ ಬರೀ 4% ಇವತ್ತು ಕರ್ನಾಟಕ ಸರ್ಕಾರ ಮಾಡ್ತಿರೋದು, ಗ್ಯಾರಂಟಿ ಕೊಡಿ. ಆದರೆ ಪ್ರತಿ ವರ್ಷ ಬಜೆಟಲ್ಲಿ 30,000 ಕೊಡ್ತೀವಿ ನೀರಾವರಿ ಯೋಜನೆಗಳಿಗೆ ಅಂತೇಳಿ, ಇವತ್ತವರೆಗೂ 3 ಬಜೆಟಲ್ಲಿ ಕೊಟ್ಟಿರೋದೇ ಅವರು 16,000 ಕೋಟಿ ರೂಪಾಯಿ. ಒಂದು KSRTC, ನಾರ್ತ್ ವೆಸ್ಟ್ ವಾಯುವ್ಯ ಸಾರಿಗೆ, BMTC ಅದಕ್ಕೆಲ್ಲ ಪೆಂಡಿಂಗ್ ಇಟ್ಕೊಂಡಿರೋದು 4,208 ಕೋಟಿ ರೂಪಾಯಿ. ಬೆಸ್ಕಾಂ, ಎಸ್ಕಾಂ, ಚೆಸ್ಕಾಂ ಇವತ್ತು ನಷ್ಟದಲ್ಲಿದೆ. ಸಬ್ಸಿಡಿ ಅವ್ರಿಗೆ ಯಾವ ಮಟ್ಟಕ್ಕೆ ಕೊಡೋಕೆ 10,000 ಕೋಟಿ ನಷ್ಟದಲ್ಲಿದೆ. ಇವತ್ತು ಹಿಸ್ಟ್ರಿ ಬೆಂಗಳೂರಂಥ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಬೆಸ್ಕಾಂ ಅಂತ ನಾವೇನು ಕರಿತೀವಿ, ಹಾಗೆ ನಮ್ಮ ಎಲ್ಲ ರಾಜ್ಯಗಳಲ್ಲೂ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಹೈಯೆಸ್ಟ್ ಲಾಭದಾಯಕವಾಗಿದೆ, ಬೆಸ್ಕಾಂ ನಷ್ಟದಲ್ಲಿದೆ. ಇದನ್ನು ಯಾರು ಸರ್ ಕೇಳೋದು? ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಕರ್ನಾಟಕದ ಸರಾಸರಿ ಆರ್ಥಿಕ ಬೆಳವಣಿಗೆ ಸರ್, ಇದೇ ಸಿದ್ದರಾಮಣ್ಣವರು 2013ರಿಂದ 18ರಲ್ಲಿ 8% ಇದ್ರು ಸರ್. ಇವತ್ತು 2023ರಿಂದ 26ಕ್ಕೆ 6.3% ಇಳಿದಿದ್ದಾರೆ. ಅರ್ಥ ಏನು ಸರ್? ಕುಮಾರಣ್ಣನವರು ಅಧಿಕಾರ ಮಾಡಿದ್ದಾರೆ, BJP ಜೊತೆನೂ ಮಾಡಿದ್ದೀವಿ, ಕಾಂಗ್ರೆಸ್ ಅವ್ರ ಜೊತೆ ಮಾಡಿದ್ದೀವಿ ಸರ್. 2006-2008ರಲ್ಲಿ ಆರ್ಥಿಕ ಸರಾಸರಿ ಬೆಳವಣಿಗೆ 12.3% ಸರ್. BJP ಅವರು ಮಾಡಿದ್ರು ಸರ್, BJP ಅವರು ಮಾಡಿದಾಗ್ಲೂ 8% ಇತ್ತು ಸರ್. ಒಂದು ಸಲ 9%, 8% ಬಂತು. ಇವಾಗೇನಕ್ಕೆ ಸರ್ 6% ಬೆಳವಣಿಗೆ ಕಾಣ್ತಿದೆ? ಇದಕ್ಕೆ ಅವರು ಇದು ಕೊಡಬೇಡವಾ? ಒಂದು ಕಡೆ ಈಗ ನಮ್ಮ ವಿಶ್ಲೇಷಕರು ಹೇಳ್ತಾ ಇದ್ರು ಸರ್, ದುಡ್ಡು ಕೊಟ್ಬಿಟ್ರೆ ಬಂದ್ಬಿಡುತ್ತೆ ಸರ್. ನಿಜವಾಗ್ಲೂ ಅರ್ಹ ಫಲಾನುಭವಿಗಳಿಗೆ ಕೊಡಿ, 5 ಗ್ಯಾರಂಟಿ ಜೊತೆ ಇನ್ನು 5 ಗ್ಯಾರಂಟಿ ಕೊಡಿ ಅಂತ ಎಲ್ಲರೂ ಕೇಳ್ಕೊಂಡ್ರಿ. ಇವ್ರು ಏನು ಮಾಡ್ತಿದ್ದಾರೆ ಸರ್? ಎಲ್ರಿಗೂ ಕೊಡ್ತಾ ಬಂದರೆ ಆರ್ಥಿಕ ಶಿಸ್ತಿಲ್ಲ ಅಂತ ಯಾರು ಹೇಳ್ತಿರೋದು? ರಿಪೋರ್ಟ್ಗಳು ಹೇಳ್ತಿದೆ, CAG ರಿಪೋರ್ಟ್ ಇಂದ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ಆರ್ಥಿಕ ಶಿಸ್ತಿಲ್ಲ. ನೋಡಿ, ಸಾಲ ಜಾಸ್ತಿ ಆಗಿದೆ, ಆದ್ರೆ ಸಾಲದ ಲಿಮಿಟ್ ನಲ್ಲೇ ಇದೆ ರೀ. GDPಯ 25% ತನಕ ಸಾಲ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. 2,46,00,000 ಸಾಲ ಮಾಡಿದ್ದಾರೆ ಸರ್.
ಈ ವರ್ಷ 45,600 ವರ್ಷದಲ್ಲ. ಕೋಟಿ ಬಡ್ಡಿ ಕಟ್ತಿದ್ದಾರೆ ಸರ್ ಸರ್. 7 ಲಕ್ಷ ಅಭಿವೃದ್ಧಿ ಚಿಲ್ಲರೆ ಎಲ್ಲಾಗುತ್ತೆ? ಚಿಲ್ಲರೆ ಕೋಟಿ ಭಾರತ ಕರ್ನಾಟಕದ ಸಾಲ. ಬರೀ ನಾವು 2 ತಿಂಗಳು 7,42,000 ಮಾತಾಡ್ತಿದೀವಿ. 2 ತಿಂಗಳು 3 ವರ್ಷ 36 ತಿಂಗಳುಗಳನ್ನ ಸರಾಸರಿ ತಗೊಂಡ್ರೆ 8 ತಿಂಗಳದು ಗೃಹಲಕ್ಷ್ಮಿ ಹಣನೇ ಹೋಗಿಲ್ಲ. ಈ ದುಡ್ಡೆಲ್ಲ ಎಲ್ಲಿ ಹೋಗ್ತಿದೆ? ಕಿಸಾನ್ ಸಮ್ಮಾನ್ದು 4,000 ತಲಾ 2,160 ಕೋಟಿ ಎಲ್ಲಿ ಹೋಯ್ತು ಸರ್? ಇವತ್ತು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ಸರ್, ದೇವರಾಜ ಅರಸು ಹೇಳ್ದೆ, ಹೇಳಿಲ್ಲ ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ, ಅಧಿಕಾರಿಗಳು ಹೇಳಿಲ್ಲ. ಅಧಿಕಾರಿ ಸರ್, ಒಬ್ರು ಸಚಿವರಿಗೆ ಅದು ಗೊತ್ತಿಲ್ಲ ಅಂತಂದ್ರೆ 8 ತಿಂಗಳಿಂದ 10 ತಿಂಗಳು ಗೃಹಲಕ್ಷ್ಮಿ ಹಣ ಹೋಗಿಲ್ಲ ಸರ್. ಗೊತ್ತಿದೆ, ಶಕ್ತಿ ಯೋಜನೆ ಸರ್. ಅಜಿತ್ ಸರ್, ಯಾವಾಗ್ಲೂ ಇದು ನನ್ನ 4ನೇ ಬಜೆಟ್ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀವಿ. ಯಾವಾಗ್ಲೂ ಹೇಳ್ತೀವಿ ಸರ್, ನಾನು ಒಬ್ಬ ತೆರಿಗೆ ಕಟ್ತೀನಿ, ತೆರಿಗೆ ಕಟ್ಟು ನನ್ಗೆ ಏನ್ ಬರ್ಬೇಕು ಸರ್? ನನ್ಗೊಂದು ಉತ್ತಮವಾದಂತ ರಸ್ತೆ ಕೊಡಿ, ಗುಣಮಟ್ಟದ ಶಿಕ್ಷಣ ಕೊಡಿ, ಗುಣಮಟ್ಟದ ಸೇವಾ ಆಸ್ಪತ್ರೆಗಳು ಕೊಡಿ. ಆಸ್ಪತ್ರೆ ಸೇವಾ ಶುಲ್ಕ 15ರಿಂದ 20% ಜಾಸ್ತಿ ಮಾಡಿದ್ರು ಸಂಪನ್ಮೂಲ ಕ್ರೋಢೀಕರಿಸ್ಬೇಕಾ? ಪ್ರತಿನಿತ್ಯ ಜನರು ಬಳಸೋ ಹಾಲು 5 ರೂಪಾಯಿ ಜಾಸ್ತಿ ಮಾಡಿದ್ರು ಸಂಪನ್ಮೂಲ ಕ್ರೋಢೀಕರಿಸ್ಬೇಕಾ? ನೋಂದಣಿ ಸರ್, ಬಡವರು ಹೋಗಂತ ನೋಂದಣಿ ಇವತ್ತು ಸುಮ್ಮನೆ ಇವರು ಮಾರ್ಗದರ್ಶಿಗಳನ್ನ ಸುಮ್ಮನೆ ಹಿಂಗ್ ಬಿಡೋದು 20% 30% ಸರ್ಕಾರ, ಯಾವುದೇ ಸರ್ಕಾರ. ಎಕ್ಸಾಕ್ಟ್ಲಿ ಸರ್. 17 ಬಾರಿ ಬಜೆಟ್ ಮಂಡನೆ ಮಾಡ್ತಿರೋಂಥ ಸಿದ್ದರಾಮಣ್ಣಗೆ ಗೊತ್ತಿರ್ಬೇಕಾಗಿತ್ತಲ್ವಾ ಗ್ಯಾರಂಟಿ. ನಾನು ಅದೇ ಆರಂಭದಲ್ಲಿ ನಾವು ಒಂದು ವಾರದಿಂದ ಬಜೆಟ್ ಡಿಸ್ಕಷನ್ ಬಂದಾಗ ಹೇಳಿದೆ, ಸಿದ್ದರಾಮಣ್ಣಗೆ ಗೊತ್ತು ನಾನು ಇದು ಲಾಸ್ಟ್ ಟರ್ಮ್ ನಾನು CM ಆಗಿರ್ತೀನಿ, ಏನ ಗ್ಯಾರಂಟಿಗಳು ನಡ್ಕೊಂಡು ಹೋಗುತ್ತೆ, ಎಲ್ಲಿವರೆಗೆ ನಡ್ಕೊಂಡು ಹೋಗುತ್ತೋ ಹೋಗ್ಲಿ ಅಂತ, ಎಲ್ರಿಗೂ ಫ್ರೀ ಕೊಡ್ತೀನಿ ಅಂದ್ರು. ಈ ಹೊಡೆತ ಇವತ್ತು ಕರ್ನಾಟಕ ಜನತೆ ಬರೀ ಸರ್ಕಾರಕ್ಕಲ್ಲ, ಇವತ್ತು ನಮ್ಮ ವಿಶ್ಲೇಷಕರು ಹೇಳ್ತಿದ್ರು, ಪ್ರಕಾಶ್ ಸರ್, ಇದನ್ನ ಕಾಂಗ್ರೆಸ್ ಶಾಸಕರೇ ಒಪ್ಪಲ್ಲ. ದುಡ್ಡು ಕೊಟ್ಬಿಡಿ, ದುಡ್ಡು ಬರುತ್ತೆ ಅಂತಂದ್ರೆ ಶಾಸಕ ಎಲ್ಲಿ ಹೋಗ್ತಾನೆ? ಇವತ್ತು ಒಬ್ಬ ಶಾಸಕರು ಸರ್ 15ರಿಂದ 20 ಹಳ್ಳಿ ಸುತ್ಕೊಂಡು ಬರ್ತಾರೆ, ಅವ್ರಿಗೆ ಹೆಂಗಾಗೋಗುತ್ತೆ ಅನ್ನೋ ನನಗೆ ಹೆಂಗಪ್ಪ ಮುಖ ತೋರಿಸ್ಲಿ ಸರ್? ಆಸ್ಪತ್ರೆಗಳಿಲ್ಲ. ಒಬ್ಬ ಶಾಸಕರ ಬಗ್ಗೆ ಜನ ಅಭಿಪ್ರಾಯ ಹೇಳ್ತಾ ಇದ್ರು, ಮನೆಯಿಂದ ಹೊರಗೆ ಬರೋದಿಲ್ಲ ಸರ್, ಮನೆಯಿಂದ ಹೊರಗೆ ಬರೋದಿಲ್ಲ ಅಂತ. ನಾನು ಆ ಶಾಸಕರ ಭೇಟಿ ಆದಾಗ ಅಶ್ವಿನಿ ಗೌಡ್ರು, ಆ ಶಾಸಕರ ಭೇಟಿ ಆದಾಗ ನಾನು ನೇರವಾಗಿ ಹೇಳಿದೆ, ಏನ್ರಿ ಹಿಂಗೆ ಅಂತಾರಲ್ಲ ಮನೆಯಿಂದ ಹೊರಗೆ ಬರೋದಿಲ್ಲ ಅಂತ. ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟರೆ 5 ಲಕ್ಷ ರೂಪಾಯಿ ಬೇಕು ಸರ್. ಜನ ಏನೋ ಮದುವೆ ಇದೆ, ಮುಂಜಿ ಇದೆ, ಜಾತ್ರೆ ಇದೆ, ಅದಿದೆ ಇದಿದೆ ಕೇಳ್ಕೊಂಬರ್ತಾರೆ. ಅದನ್ನು ಕೇಳದೆ ಹೋದರೆ ಅಟ್ಲೀಸ್ಟ್ ನಮ್ಮ ಊರಿಗೆ ರೋಡ್ ಮಾಡಿಕೊಡಿ, ಚರಂಡಿ ಮಾಡಿಕೊಡಿ, ಶಾಲೆ ಮಾಡಿಕೊಡಿ ಅಂತಾರೆ. ಆ ಕಿರಿಕಿರಿ ತಾಳ್ಕೊಳ್ಳೋದಕ್ಕಾಗ್ತಿಲ್ಲ ಅಂದರು. ಮುರಳೀಧರ್ ಸರ್ ಒಂದೇ ನಿಮಿಷ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ಸ್ವಲ್ಪ ಡಿಮೀನ್ ಮಾಡಿದ್ರು ಕಾಂಗ್ರೆಸ್ ವಕ್ತಾರರು. ಐ ಡೋಂಟ್ ಅಗ್ರಿ ಟು ಇಟ್. ಅಂದರೆ ಕಟ್ಟ ಕಡೆಯದಾಗಿ ಜನ ಫಲಾನುಭವಿಗಳಾಗ್ತಾರೆ ಇನ್ಫ್ರಾಸ್ಟ್ರಕ್ಚರದ್ದು, ಕಾಂಟ್ರಾಕ್ಟರ್ಗಳು ಅವರು ಇವರು ಮೊದಲ ಫಲಾನುಭವಿಗಳು ಅಂತ. ಆದರೆ ಅಟ್ ದ ಕಾಸ್ಟ್ ಆಫ್ ಗ್ಯಾರಂಟಿ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ಹಿನ್ನೆಲೆಗೆ ತಳ್ಳ್ತೀವಿ ಅನ್ನುವ ವಾದವನ್ನು ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಈ ಬೆಂಗಳೂರಿನ ಹತ್ತಿರ ಈ ಪೆರಿಫೆರಲ್ ರಿಂಗ್ ರೋಡು ಪ್ರಶಾಂತಿ ಮಾಗಡಿ ಹತ್ರ ಬರುತ್ತೆ. ಅಲ್ಲಿ 1 ಎಕರೆ ಜಮೀನಿಗೆ ನಾನು ಸುಮ್ಮನೆ ಒಂದು ರೌಂಡ್ ಫಿಗರ್ನಲ್ಲಿ ಹೇಳ್ತಾ ಇದ್ದೀನಿ, 40ರಿಂದ 50 ಲಕ್ಷ ಇತ್ತು. ಅಲ್ಲೊಂದು ಪೆರಿಫೆರಲ್ ರಿಂಗ್ ರೋಡ್ ಬರುತ್ತಂತೆ ಅಂತ ಸುದ್ದಿ ಬಂತು, 60 ಲಕ್ಷ ಆಯಿತು ಜಮೀನಿನ ರೇಟು. ಅಂದರೆ 1 ಎಕರೆ ಜಮೀನು ಇಟ್ಕೊಂಡಂಥ ರೈತನ ಅಕೌಂಟಿಗೆ 20 ಲಕ್ಷ ಅಡಿಷ್ನಲ್ ಹಾಕಿದಂಗೆ ರೀ. ಅದನ್ನ ಅದರದ್ದು ಮ್ಯಾಪ್ ಬಂತು, ಪ್ಲ್ಯಾನ್ ಬಂತು, ಇಲ್ಲೇ ಬರುತ್ತೆ ನೋಡಿ ರೋಡು ಅಂತ. 1 ಕೋಟಿ ಆಯಿತು ಜಮೀನು ರೇಟ್, 1,20,00,000 ಆಯಿತು. ಹಾಂ, ವರ್ಕ್ ಶುರುವಾಯ್ತು ರೀ, ಮಾರ್ಕಿಂಗ್ ಆಯಿತು, ಹಿಂಗೆ ಬರುತ್ತೆ ಅಂತ. 1,20,00,000 ಲಕ್ಷ ಸರ್ಕಾರ ಅಲ್ಲಿ ರಸ್ತೆಗಾಗಿ ದುಡ್ಡನ್ನು ಹಾಕ್ತಾ ಇದೆ ಅಷ್ಟೇ. ಬಟ್ ಫಲಾನುಭವಿಗಳು ಎಷ್ಟು ಜನ ಇದಾರೆ ರೀ ಅಜಿತ್? ಆ ರೋಡಲ್ಲಿ ಓಡಾಡ್ತಿರೋರಲ್ಲ ಅವ್ರು ಹೇಳ್ತಿರೋದು ಈಗ ಸ್ಪೆಸಿಫಿಕಲಿ ಜಾಸ್ತಿ ಆಗ್ತಾ ಇದೆ ಪ್ರೈಸು ಅಂತ ಹೇಳಿ ಅವರು ಡೈರೆಕ್ಟ್ ಆಗಿ ಬೆನಿಫಿಟ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ ಅಲ್ಲಿರೋ ರೈತರು ಡೆವಲಪ್ ಆಗ್ತಾರೆ ಅಂತ ತಮ್ಮ ವಾದ. ಬಟ್ ನಾನು ಹೇಳ್ತಿರೋದು 100, 200, 500, 1000, 2000, 10,000 ಜನ ರೈತರು ಅದರಿಂದ ಫಲಾನುಭವಿಗಳಾಗ್ಬೋದು. ಬಟ್ ಇಫ್ ಯು ಲುಕ್ ಎಟ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ 4 ಕೋಟಿ 5 ಕೋಟಿ ಜನ ಇದರಿಂದ ಬೆನಿಫಿಟ್ ಆಗ್ತಾ ಇದ್ದಾರೆ. ನನಗೇನು ಅಂದ್ರೆ ನನ್ನ ಜೆಡಿಎಸ್ ಬರೀ 10,000 ಜನರಿಗೆ ನಾವು ಲಾಭ ಮಾಡ್ತಾ ಇಲ್ಲ, 5 ಕೋಟಿ ಜನರಿಗೆ ನಾವು ಅದನ್ನು ಮಾಡ್ತಾ ಇದೀವಿ ಸರ್. ಈಗ ಕೇಳಿ, GBA ಮಾಡಿರೋದು ನಾವು, ಈಗ ಪೆರಿಫೆರಲ್ ರಿಂಗ್ ರೋಡ್ ನ ಪ್ರಪೋಸಲ್ ತಗೊಂಬಂದಿರೋದು ನಾವು, ಈಗ ಅಂಡರ್ ಗ್ರೌಂಡ್ ಟನಲ್ ನ ಪ್ರಪೋಸಲ್ ತಗೊಂಬಂದಿರೋದು ನಾವು. ನಾವು ಇದನ್ನ ನೀವು ಹೆಂಗ್ ಹೇಳ್ತಾ ಇದ್ದೀರಿ ಅಂತಂದ್ರೆ ಡೆವಲಪ್ಮೆಂಟ್ಗಳೇ ಆಗ್ತಾ ಇಲ್ಲ. ಡೆವಲಪ್ಮೆಂಟ್ಗಳಲ್ಲಿ ಬಜೆಟ್ಗಳು ಕಮ್ಮಿ ಆಗ್ತಾ ಇದೆ ಅನ್ನೋ ಮಾತನ್ನ ನಾನು ಸಹ ಒಪ್ಕೊಳ್ತೀನಿ, ನನ್ನ ಶಾಸಕರು ಸಹ ಒಪ್ಕೊಳ್ತಾರೆ. ಡೆವಲಪ್ಮೆಂಟೇ ಆಗ್ತಿಲ್ಲ, ಮೋರಿಗಳೇ ಇಲ್ಲ, ಚರಂಡಿಗಳೇ ಇಲ್ಲ, ಸ್ಕೂಲ್ಗಳೇ ಇಲ್ಲ. ನಾವು ಸ್ಕೂಲ್ ಬಗ್ಗೆನೇ ಚರ್ಚೆ ಮಾಡೋಣ, ಶಾಲೆಗಳ ಬಗ್ಗೆ ಅಲ್ಲಲ್ಲ ಸರ್. ನಿಮ್ಮದೇ ವಾದದಿಂದ ಅನಿಲ್ ತಡ್ಕಲ್, ನೀವು ನಿಮ್ಮದೇ ವಾದದಿಂದ ಕಂಪ್ಲೀಟ್ ಹೊರಗಡೆ ಬಂದ್ರಿ. ನೀವೇ ಹೇಳಿದ್ರಿ ಇಷ್ಟೋ ತನಕ ಕೂತ್ಕೊಂಡು ಡೆವಲಪ್ಮೆಂಟ್ ವರ್ಕ್ ಮಾಡಿದ್ರೆ ಕಾಂಟ್ರಾಕ್ಟರ್ ಲಾಭ ಆಗುತ್ತೆ ಅಂತ. ಮಾತಿಂದ ನಾನು ಹಿಂದೆ ಬರೋದಕ್ಕೆ ನಾನು ನರೇಂದ್ರ ಮೋದಿ ಅಲ್ವೇ ಅಲ್ಲ. ನಾನು ಮಾತಾಡ್ತಿರೋದು, ನಾನು ಏನ್ ಮಾತಾಡ್ತೀನಿ ಸಾಯ ತನಕ ಅದನ್ನೇ ಇಟ್ಕೊಂಡು ನಾನು ಮಾತಾಡೋದು, ಅರ್ಥ ಆಯ್ತಲ್ಲ? ನಾನು ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಿಲ್ಲ. ನಾನು ಏನ್ ಮಾತಾಡ್ತಾ ಡೆವಲಪ್ಮೆಂಟ್ ವರ್ಕ್ ಮಾಡಿದ್ರೆ ಕಾಂಟ್ರಾಕ್ಟರ್ ಲಾಭ ಆಗುತ್ತೆ.
ಅವ್ರು ಯಾರು ಈ panel ಅಲ್ಲಿ ಕೂತ್ಕೊಂಡು? ನಾನು ಹೇಳ್ತಿರೋದು ದಟ್ಸ್ ಅ ಡಿಫರೆಂಟ್ ಕಾಂಟೆಕ್ಸ್ಟ್. ಅದೇ ಒಂದು ಬೇರೆ ಸಂದರ್ಭದಲ್ಲಿ ನಾನು ಮಾತಾಡಿರುವಂಥದ್ದು. ಇದೇ ಒಂದು ನೀವು ಎತ್ತಿರುವಂತ ವಿಚಾರವನ್ನು ತಗೊಂಡು ನಾನು ಹೇಳ್ತಿರೋದು. ನೀವೇನು ಹೇಳಿದ್ರಿ, ಅಲ್ಲಿ ಬಹಳಷ್ಟು ಜನ ರೈತರುಗಳಿಗೆ 60ರಿಂದ 1.5 ಕೋಟಿ ರೂಪಾಯಿ ಬೆನಿಫಿಟ್ ಸಿಕ್ತು. ನನ್ನ ವಾದ ಏನು ಅಂತಂದ್ರೆ 100 ಜನ ಇರ್ಬೋದು, 200 ಜನ ಇರ್ಬೋದು, 1000 ಜನ ರೈತರು ಇರ್ಬೋದು. ಆದ್ರೆ ಈ ತರದ ಸ್ಕೀಮ್ಗಳು, ವೆಲ್ಫೇರ್, ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳು ಬಂದಾಗ 4ರಿಂದ 5 ಕೋಟಿ ಜನರಿಗೆ ಇದರಿಂದ ಬೆನಿಫಿಟ್ ಆಗುತ್ತೆ. ಸೊ ಇದನ್ನ ನಾನು ಕಾಂಟೆಕ್ಸ್ಟ್ ಅಲ್ಲಿ ಇಟ್ಕೊಂಡು ಹೇಳಿದ ತಕ್ಷಣ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತೀರಿ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತೀರಿ. ನೀವುಗಳು ಮಾತುಗಳಲ್ಲಿ ಚೇಂಜ್ ಆಗೋದು, ನಾನು ಯಾವತ್ತೂ ಚೇಂಜ್ ಆಗೋದಿಲ್ಲ. ಇವತ್ತಿಗೂ ನೀವು ಕರೆಕ್ಟಾಗಿ ಮತ್ತೆ ಪ್ರಶ್ನೆ ಕೇಳಿದ್ರೆ ಮತ್ತೆ ನಾನು ಅದನ್ನೇ ಹೇಳ್ತೀನಿ. ನಾನು ಏನು ಹೇಳಿದ್ದೆ ಅದನ್ನೇ ಹೇಳ್ತೀನಿ. ಯಾರು ಫಸ್ಟ್ ಬೆನಿಫಿಟ್ ಆಗ್ತಾರೆ, ಯಾರು ಸೆಕೆಂಡ್ ಬೆನಿಫಿಟ್ ಆಗ್ತಾರೆ, ಯಾರು ಥರ್ಡ್ ಬೆನಿಫಿಟ್ ಆಗ್ತಾರೆ. 10,000 ಕೋಟಿಯಲ್ಲಿ ರಸ್ತೆ ಮಾಡಿದ್ರೆ 10,000 ರೈತರಿಗೆ ಉಪಯೋಗ ಆಗಬಹುದು. ಅದರ ಬದಲು 5 ಕೋಟಿ ಜನ ರೈತರಿಗೆ ಡೈರೆಕ್ಟ್ ಆಗಿ ದುಡ್ಡು ಹಾಕೋದ್ರಿಂದ ಲಾಭ ಆಗುತ್ತೆ. ಯಾವುದೇ ಒಂದು ಎಸ್, ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಸರ್ 2,84,000 ಜನ ಹುದ್ದೆಗಳು ಖಾಲಿ ಇರೋದು. ದೇಶಗಳನ್ನ, ರಾಜ್ಯಗಳನ್ನ ಅಭಿವೃದ್ಧಿ ಪಡಿಸುವ ಸ್ಟ್ರಾಟಜಿನೇ ಒಂದು ರಿವಿಸಿಟ್ ಮಾಡಬೇಕಾದ ಅನಿವಾರ್ಯತೆ ಬರಬಹುದು. ನಿಮ್ಮ ವಾದದಿಂದಾಗಿ ರಿವಿಸಿಟ್ ಮಾಡಬೇಕಾದ ಅನಿವಾರ್ಯತೆ ಬರಬಹುದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾಕಪ್ಪ ಮಾಡಬೇಕು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಒಂದು ಸಲ ಹಾಕಿದ ದುಡ್ಡು ಅದು 7 ಪಟ್ಟು ಸರ್ಕ್ಯುಲೇಟ್ ಆಗುತ್ತೆ ಅನ್ನೋದೊಂದು ಆರ್ಥಿಕ ತಜ್ಞರ ವಿಶ್ಲೇಷಣೆ ಇದೆ. ಆರ್ಥಿಕ ತಜ್ಞರ, ನೀವು 1 ಕೋಟಿ ರೂಪಾಯಿ ಹಾಕಿ ಒಂದು ಅಸೆಟ್ ಕ್ರಿಯೇಷನ್ ಅನ್ನು ಮಾಡಿದ್ರೆ, ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ದಾರೆ. 10:16 ಬಜೆಟ್ ಭಾಷಣದ ಆರಂಭ. ರಾತ್ರಿ 10 ಗಂಟೆ ತನಕ ಅವರ ರಾಜಕೀಯ ಬದುಕಿನಲ್ಲಿ ಹೊಸ ರೆಕಾರ್ಡ್ 17ನೇ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.